ಏರ್ ಬರ್ತಾಯಿದೆ ಮಾಡಿದ್ರಾ ಏರ್ ಬರ್ತಾಯಿಲ್ಲ ಜಾಮ ಆಗ್ಬಿಡೋದು. ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ನಾವು ಎರಡು ಬೋರ್ವೆಲ್ಗಳ ನಡುವೆ ಏರ್ ಪಾಸ್ ಆದರೆ ಮೋಟ್ರ್ ಪಂಪ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಈ ಬೋರ್ವೆಲ್ಲು ಹಾಕ್ಸಿ 8 ವರ್ಷ ಆಗಿದೆ ಅಂತೆ. ಆವಾಗಿಂದ ಏನು ಪ್ರಾಬ್ಲಮ್ ಬಂದಿರಲಿಲ್ಲ. ಮೋಟ್ರು ಹೊಸದೊಂದು ಚೇಂಜ್ ಮಾಡಿದ್ದಾರೆ 2 ವರ್ಷದ ಹಿಂದೆ. ಆನಂತರ ಕಂಟಿನ್ಯೂ ನೀರು ಹೊಡಿತಾ ಇತ್ತು. ಅವರು ಬೋರ್ವೆಲ್ಲಿಂದ ಕರೆಕ್ಟಾಗಿ 50 ಅಡಿ ದೂರದಲ್ಲಿ ಇವಾಗ ಹೊಸ ಬೋರ್ವೆಲ್ ಹಾಕ್ಸಿದ್ದಾರೆ 20 ದಿನದ ಹಿಂದೆ. ಆವಾಗಿಂದ ಈ ಬೋರ್ವೆಲಲ್ಲಿ ಗಲೀಜು ನೀರು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಒಂದಿನ ಕಂಟಿನ್ಯೂ ಹೊಡೀತು, ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಓಡಿಸಿದ್ದಾರೆ. ಮಾರನೇ ದಿನ ಏನಾಗಿದೆ ಅಂದರೆ ಡೆಸ್ಟು ಫುಲ್ಲು ಲಾಕ್ ಆಗಿಬಿಟ್ಟು ನಾವು ಹೋಗಿ 1 ಅವರ್ ಟ್ರೈ ಮಾಡಿದ್ದೀವಿ ಅರ್ಧ ಲಂತ್ ಎತ್ತಕ್ಕೆ. ಆಮೇಲೆ ಜಾಕಿ ಕೊಟ್ಟು ಒಂದು ಸ್ವಲ್ಪ ಎತ್ಕೊಂಡು ಆನಂತರ ಓಡಿಸ್ಬಿಟ್ಟು ಬಂದು ಫ್ರೆಜರಾಗಿ ನೀರು ಹೊಡಿತಾ ಇತ್ತು. ಇನ್ನು 4 ದಿನ ಬಿಟ್ಬಿಟ್ಟು ಸೇಮ್ ಪ್ರಾಬ್ಲಮ್ ಆಗಿತ್ತು. ನೋಡ್ಬೋದು ಎಷ್ಟೋ ಟ್ರೈ ಮಾಡ್ತೀವಿ ಅಂತ, ಆದರೆ ಆ ಮಣ್ಣಿಂದ ಆಚೆ ಕಚ್ಕೊಂಡು ಮೋಟ್ರ್ ಪಂಪ್ ಬರ್ತಾ ಇರಲಿಲ್ಲ. ಇದರಲ್ಲಿ 2 ಥರ ಪ್ರಾಬ್ಲಮ್ ಇರುತ್ತೆ. ಒಂದು ಬಂದ್ಬಿಟ್ಟು ಬರೀ ಡೆಸ್ಟ್ಗಳು, ಡೆಸ್ಟ್ ಅಂದರೆ ಮಳ್ಳು, ಆಮೇಲೆ ಜೇಡಿ ಮಣ್ಣು ಬರುತ್ತಲ್ಲ, ಆ ಥರ ಮಣ್ಣೇನಾರ ಒಳಗಡೆ ಕುಸ್ತೋದ್ರೆ ನೀವು ಆರಾಮಾಗಿ ಮೋಟ್ರ್ ಪಂಪ್ನ ಲಿಫ್ಟ್ ಮಾಡ್ಬೋದು ನಿಧಾನಕ್ಕೆ. ಆದರೆ ಬೋರ್ಡ್ರಸ್ ಏನಾರ ಉದುರೋದ್ರೆ ಮೋಟ್ರ್ ಪಂಪ್ ಲಾಕ್ ಆಗಿ ಬರೋ ಚಾನ್ಸ್ ತುಂಬ ಕಮ್ಮಿ ಇರುತ್ತೆ. ಈ ಬೋರ್ವೆಲಲ್ಲಿ ಮರಳು ಮಿಶ್ರಿತ ಮಣ್ಣಿರೋದ್ರಿಂದ ಆರಾಮಾಗಿ ಬಂತು. ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡ್ತೀವಿ, ನೋಡ್ಬೋದು ಎಷ್ಟು ಕಡಿಮೆ ನೀರು ಬರುತ್ತೆ ಅಂದ್ಬಿಟ್ಟು. ನೋಡಿದ್ರಲ್ಲ ಎಷ್ಟು ಕಡಿಮೆ ನೀರು ಬರ್ತಾ ಇದೆ ಅಂದ್ಬಿಟ್ಟು. ಈ ಮೋಟ್ರ್ ಬಂದ್ಬಿಟ್ಟು 15 HP 20 ಸ್ಟೇಜು. ಇದ್ರ 3ರಷ್ಟು ನೀರು ತೆಗಿಬೇಕಾಗಿತ್ತು, ಆದರೆ ಕಡಿಮೆ ತೆಗಿತಾ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೋಡ್ಬೋದು ಈ ಮೋಟ್ರ್ ಪಂಪು ಎಷ್ಟು ಡೆಸ್ಟು ತೆಗೆದಿದೆ ಅಂದ್ಬಿಟ್ಟು ಬೋರ್ವೆಲ್ಲಿಂದ. ಮೊದಲೇ ಹೇಳ್ದಾಗೆ 50 ಅಡಿ ದೂರದಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ ಅಂತ ಹೇಳಿದ್ನಲ್ಲ, ನೋಡ್ಬೋದು ಈ ಕಾಂಪೌಂಡ್ ಮಧ್ಯದಲ್ಲೇ ಹಾಕ್ಸಿರೋದು